ನಮಗ್ ಸಿಗ್ಬೇಕಾದ್ರೆ ಅನುದಾನ ನಾವು ಪಡ್ಕೊಬೇಕು. ಪ್ರತಿಯೊಬ್ಬರು ಭಯಾನ ದೂರ ಇರ್ಬೇಕು, ಕಾನೂನನ್ನು ತಿಳ್ಕೊಬೇಕು, ವಿಚಾರವನ್ನು ತಿಳ್ಕೊಬೇಕು, ಮತ್ತೆ ಬಾಬಾ ಸಾಹೇಬ್ರ ಬಗ್ಗೆ ಅತಿ ಹೆಚ್ಚನ್ನು ತಿಳ್ಕೊಬೇಕು. ಏನಂತಂದ್ರೆ ಅವರು ಜೀವನ ಅವರು ಸರ್ವಸ್ವವನ್ನು ನಮಗೋಸ್ಕರ ತ್ಯಾಗ ಮಾಡಿ ಇವತ್ತಿನ ನಮ್ಗೆ ಒಳ್ಳೆ ಬಟ್ಟೆ, ಒಳ್ಳೆ ಶೂಸ್, ಈ ಸ್ಥಾನದಲ್ಲಿ ನಾವು ಕುತ್ಕೊಬೇಕಂದ್ರೆ ಬಾಬಾ ಸಾಹೇಬ್ ಕೊಟ್ಟಂತೆ ಒಂದು ಭಿಕ್ಷೆ ಅದು. ಅದೇ ಮತ್ತೆ ಇಷ್ಟೊಂದು ಅನುದಾನಗಳು, ಇಷ್ಟೊಂದು ನಮ್ಗೆ ಅವಕಾಶಗಳು ಕೊಟ್ಟರೆ ಯಾರು ಸರಿಯಾಗಿ ಬಳಸ್ಕೊಂತ ಇಲ್ಲ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಎಷ್ಟೋ ಅನುದಾನಗಳು ಅದನ್ನ ಯಾರು ಕರೆಕ್ಟಾಗಿ ತಗೊಂಡಾರ, ಸರಿಯಾದ ರೀತಿಯಲ್ಲಿ ಬಳಸ್ಕೊಂತಾರ. ಇದನ್ನೆಲ್ಲ ಮಾಡ್ಬೇಕಂತಾನೆ ಇವತ್ತಿನ ದಿನ ಏನು ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆ ಇವತ್ತಿನ ಇಲ್ಲಿ ಬುನಾದಿ. ದೊಡ್ಡವರು ತಾವು ಹಿರಿಯರಿದ್ದೀರಿ, ಹೋರಾಟಗಾರಿದ್ದೀರಿ, ಎಲ್ಲಾರು ನಮಗಿಂತ ಹೆಚ್ಚು ಪಟ್ಟಣವೆಲ್ಲ ಹೋರಾಟ ಮಾಡಿದ್ರ ಇವತ್ತು ಯುವಕರ ಜೊತೆ ಕೈ ಜೋಡಿಸಿ ಏನೋ ಒಂದು ಮಾಡೋಣ ಅಂತ ತಾವು ಬಂದಿದ್ದೀರಾ. ತಮ್ಮ ಜೊತೆ ಸದಾ ಬೆಂಬಲವಾಗಿ ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆ ತಂಡ ಸಂಪೂರ್ಣವಾಗಿ ಹಿಂದೆ ಇರುತ್ತೆ. ಯಾವುದೇ ಸಮಯದಲ್ಲಿ ನಮ್ಮ ಸಮುದಾಯಕ್ಕೆ ತೊಂದರೆ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಸಮುದಾಯ ಅಲ್ಲ, ಯಾವುದೇ ಸಮುದಾಯ ಆಗಿದೆ, ಕಷ್ಟ ಅಂತ ಬಂದಾಗ ನಾವು ಆಶ್ರಯ ನಿಂತ್ಕೊಳ್ಳೋಣ, ನ್ಯಾಯ ಒದಗಿಸ್ಕೊಡೋಣ. ಯಾವುದೇ ಸ್ಟೇಷನ್ ಆಗಲಿ, ಒಂದು ಪಂಚಾಯತಿ ಆಗಲಿ, ತಾಲೂಕು ಕಚೇರಿ ಆಗಲಿ, ಡಿಸಿ ಆಗಲಿ, ಎಲ್ಲೇ ಆಗಲಿ ನಮ್ಮವ್ರಿಗೆ ಅನ್ಯಾಯ ಆಗಿದೆಯಾ ಪ್ರತಿಯೊಬ್ಬರು ನಿಂತ್ಕೊಳ್ಳೋಣ. ಯಾವುದೇ ಸಮುದಾಯಕ್ಕೂ ಅನ್ಯಾಯ ಆಗಲಿ ನಿಂತ್ಕೊಳ್ಳೋಣ ಬೆನ್ನೆಲುಬಾಗಿ. ಇದನ್ನ ಸಂಘಟನೆ ನಾವು ಎಷ್ಟು ಬಲಪಡಿಸ್ತೀರೋ ಅಷ್ಟು ಬಲ ನಾವು ಆಗ್ತೀವಿ. ಏನಣ್ಣ, ಸಂಘಟನೆ ಎಷ್ಟು ಬಲಪಡಿಸ್ತೀರೋ ನಾವು ಅಷ್ಟು ಬಲ ಆಗ್ತೀವಿ. ಅದೇ ರೀತಿ ನಾವು